ಸಹೋದರರು ಹುಟ್ಟಿದಾಗಲೂ ಕೂಡ ಸಹೋದರರೇ, ಈಗಲೂ ಕೂಡ ಸಹೋದರರೇ. ನನ್ನ ಮೊದಲ ಮಗ ನನ್ನ ತಮ್ಮ. ಯಾವುದೇ ಒಂದು ಪ್ರತಿ ಹೆಜ್ಜೆಯಲ್ಲೂ ಕೂಡ ಅದರ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ. ಅಣ್ಣ ತೋರಿಸಿದಂತ ದಾರಿಯಲ್ಲೇ ತಮ್ಮ ಕೂಡ ನಡೀತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ತುಂಬಾ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಡಿ ಕೆ ಸುರೇಶ್ ಅವರ ಬೆನ್ನಿಗೆ ಡಿ ಕೆ ಶಿವಕುಮಾರ್ ಅವರು ನಿಂತಿದ್ದಾರೆ. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಹುಟ್ಟಿದಾಗ ಸಹೋದರರು, ಬೆಳೀತಾ ಬೆಳೀತಾ ದಾಯಾದಿಗಳು ಅನ್ನುವಂಥ ಒಂದು ಮಾತಿದೆ. ಆದರೆ ಈ ಮಾತಿಗೆ ಇಂತಹ ಕಲಿಯುಗದಲ್ಲೂ ಕೂಡ ಸಹೋದರರು ಹುಟ್ಟಿದಾಗಲೂ ಕೂಡ ಸಹೋದರರೇ, ಈಗಲೂ ಕೂಡ ಸಹೋದರರೇ, ಸಾಯೋವರೆಗೂ ಕೂಡ ಇದೇ ರೀತಿಯಾದಂಥ ಒಂದು ಬಾಂಡಿಂಗಲ್ಲಿ, ಇಂತಹ ಒಂದು ಸಂಬಂಧದಲ್ಲಿ ಅಣ್ಣ ತಮ್ಮಂದಿರಾಗಿ ಇರ್ತೀವಿ ಅನ್ನುವಂಥ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ರಾಜಕೀಯ ವಲಯದಲ್ಲಿ ಅಂತಂದರೆ ಅದು ಬೇರಾರು ಅಲ್ಲ, ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್. ಈ ಇಬ್ಬರು ಸಹೋದರರ ಒಂದು ಆತ್ಮೀಯತೆ ಆಗಿರ್ಬೋದು, ಆ ಅಣ್ಣ ತಮ್ಮ ಅನ್ನುವಂಥ ಸಂಬಂಧ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಬೇರೆ ವಿಚಾರಗಳು ಯಾವುದೇ ಇರಲಿ ಬಿಡಿ, ರಾಜಕೀಯ ವಿಚಾರಗಳನ್ನ ಹೊರತುಪಡಿಸಿ ಸೊ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಇದಿರಲ್ಲ, ಸೊ ಅವರನ್ನ ನೋಡಿ ಕಲಿಬೇಕು ಅಂತಂದರೆ ಅಣ್ಣ ತಮ್ಮ ಅಂದರೆ ಹೀಗಿರ್ಬೇಕಪ್ಪ. ಕಷ್ಟ ಆದಾಗೂ ಜೊತೆಲಿರ್ತಾರೆ, ದುಃಖ ಆದಾಗ್ಲೂ ಜೊತೆಲಿರ್ತಾರೆ, ಸಂತೋಷ ಆದಾಗ್ಲೂ ಜೊತೆಲಿರ್ತಾರೆ, ಒಳ್ಳೆಯದು ಕೆಟ್ಟದ್ದು ಏನೇ ಆದರೂ ಕೂಡ ಜೊತೆಲೇ ಇರ್ತಾರೆ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಸುರೇಶ್ ಅಂದರೆ ಪಂಚಪ್ರಾಣ. ಅವರೇ ಹೇಳಿದರು, ನನ್ನ ಮೊದಲ ಮಗ, ನನಗಿದರಲ್ಲ ಮಗ ಅವನಲ್ಲ, ನನ್ನ ಮೊದಲ ಮಗ ನನ್ನ ತಮ್ಮ ಡಿ ಕೆ ಸುರೇಶ್ ಎನ್ನುವಂಥ ಮಾತನ್ನು ಹೇಳಿದರು. ಸೊ ಅದೇ ಈ ಅಣ್ಣ ತಮ್ಮಂದಿರ ಮಧ್ಯದಲ್ಲಿರುವಂಥ ಒಂದು ಬಾಂಧವ್ಯ. ಇದೇ ಒಂದು ಕಾರಣಕ್ಕೆ ಡಿ ಕೆ ಸುರೇಶ್ ಅವರ ಯಾವುದೇ ಒಂದು ಪ್ರತಿ ಹೆಜ್ಜೆಯಲ್ಲೂ ಕೂಡ ಅದರ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ. ಇನ್ನು ಅಣ್ಣನ ಯಾವುದೇ ನಿರ್ಧಾರಗಳಾಗಿರ್ಬೋದು, ಅಣ್ಣ ಎಂತಹ ಕಷ್ಟದಲ್ಲಿದ್ದರೂ ಕೂಡ ಅವರ ಹಿಂದೆ, ರಾಮನ ಹಿಂದೆ ಆಂಜನೇಯ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರ ಹಿಂದೆ ಡಿ ಕೆ ಸುರೇಶ್ ಅವರು ಕೂಡ ಇರ್ತಾರೆ. ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಯಾವ ರೀತಿಯಾಗಿ ಒಬ್ಬ ತಮ್ಮನಾಗಿ, ಒಬ್ಬ ಸಹೋದರನಾಗಿ, ಒಬ್ಬ ಸ್ನೇಹಿತನಾಗಿ ಯಾವ ರೀತಿಯಾಗಿ ಗಟ್ಟಿಯಾಗಿ ನಿಂತರು, ದೆಹಲಿಯಲ್ಲೇ ಠಿಕಾಣಿಯನ್ನು ಹೂಡಿದ್ರು, ಅಣ್ಣನಿಗೆ ಬೆಂಬಲವಾಗಿ ನಾನಿದ್ದೀನಿ ಅಣ್ಣ ಅನ್ನುವಂಥ ಮಾತನ್ನು ಕೊಟ್ಟು ಅದೇ ರೀತಿಯಾಗಿ ಅವ್ರ ಜೊತೆಯಲ್ಲಿ ಅಲ್ಲೇ ಉಳ್ಕೊಂಡು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ರು. ಅದೇ ರೀತಿಯಾಗಿ ಡಿ ಕೆ ಸುರೇಶ್ ಅವರ ರಾಜಕೀಯ ಜೀವನ ಇದೆಯಲ್ಲ, ಸೊ ಅದರಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ನೆರಳಿನಂತೆ ಕಾದು ಅವರನ್ನು ಎಲ್ಲ ಕಡೆಯಲ್ಲೂ ಕೂಡ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅಣ್ಣ ತೋರಿಸಿದಂಥ ದಾರಿಯಲ್ಲೇ ತಮ್ಮ ಕೂಡ ನಡೀತಾ ಇದ್ದಾರೆ. ಈಗ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲೂ ಕೂಡ ಅಷ್ಟೇ ಡಿ ಕೆ ಸುರೇಶ್ ಅವರ ಆಪೋಸಿಟ್ ಕ್ಯಾಂಡಿಡೇಟ್ ಡಾಕ್ಟರ್ CN ಮಂಜುನಾಥ್ ಅವರು BJP ಮತ್ತು JDS ಮೈತ್ರಿ ಅಭ್ಯರ್ಥಿ. ಸೊ ಈ ಮಂಜುನಾಥ್ ಅವ್ರನ್ನ ಸ್ಪರ್ಧೆಗೆ ಇಳಿಸಿರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಟಫ್ ಕಾಂಪಿಟೇಷನ್. ಅಷ್ಟೊಂದು ಹಗುರವಾಗಿ ಕ್ಷೇತ್ರವನ್ನು ಡಿ ಕೆ ಸುರೇಶ್ ಅವರಾಗಲಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ತೆಗೆದುಕೊಂಡಿಲ್ಲ. ಯಾಕೆಂದರೆ ಅವ್ರಿಗೂ ಕೂಡ ಅವ್ರದ್ದೇ ಪರವಾದಂಥ ಒಂದಷ್ಟು ವೋಟ್ ಬ್ಯಾಂಕ್ ಇದೆ, ಅಲೆ ಇದೆ. ಈ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಟಫ್ ಕಾಂಪಿಟೇಷನ್ ಆಗಿರ್ಬೋದೇನೋ ಅಷ್ಟೇ. ಅದನ್ನು ಹೊರತುಪಡಿಸಿ ಬೇರೆ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಡಿ ಕೆ ಸುರೇಶ್ ಅವರಿಗೆ ಈಸಿ ವಿನ್ ಆಗ್ತಾ ಇತ್ತು. ಹೀಗಾಗಿ ಸ್ವಲ್ಪ ಟಫ್ ಕಾಂಪಿಟೇಷನ್ ಇರುವಂಥ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಗೆದ್ದೇ ಗೆಲ್ತಾರೆ ಅನ್ನುವಂಥದ್ದು ನೋ ಡೌಟ್. ಆದರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಚರ್ಚೆಗಳು ಈಗ ಆಲ್ರೆಡಿ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಹೀಗಾಗಿ ಡಿ ಕೆ ಸುರೇಶ್ ಅವರ ಬೆನ್ನಿಗೆ ಡಿ ಕೆ ಶಿವಕುಮಾರ್ ಅವರು ನಿಂತಿದ್ದಾರೆ. ಬರೀ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಅವರ ಧರ್ಮಪತ್ನಿಯಾದಂಥ ಉಷಾ ಅವರು, ಶ್ರೀಮತಿ ಉಷಾ ಅವರು ಕೂಡ ನಿಂತಿದ್ದಾರೆ. ಜೊತೆಗೆ ಐಶ್ವರ್ಯ ಹೆಗ್ಡೆ ಅವರು ಕೂಡ, ಯಾರು ಡಿ ಕೆ ಶಿವಕುಮಾರ್ ಅವರ ಮಗಳು. ಸೊ ಅವರು ಇಡೀ ಕುಟುಂಬ ಎಲ್ಲರೂ ಕೂಡ ಸೇರಿ ಡಿ ಕೆ ಶಿವಕುಮಾರ್ ಅವರ ಧರ್ಮಪತ್ನಿ ಉಷಾ ಮೇಡಮ್ ಅವರಾಗಿರ್ಬೋದು, ಐಶ್ವರ್ಯ ಹೆಗ್ಡೆ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಸೇರಿ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಮನೆ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಇಡೀ ಕುಟುಂಬ ಡಿ ಕೆ ಸುರೇಶ್ ಜೊತೆಯಲ್ಲಿ ನಿಂತ್ಕೊಂಡು ಇವತ್ತು ಮನೆ ಕ್ಯಾಂಪೇನನ್ನು ಮಾಡಿ ಅವರನ್ನು ಗೆಲ್ಲಿಸಲೇಬೇಕು. ಗೆಲುವು ಸಹಜ, ಆದರೆ ತುಂಬ ಉತ್ತಮವಾದಂಥ ಲೀಡ್ನೊಂದಿಗೆ ಗೆಲ್ಲಿಸಬೇಕು. ಇದು ಚಾಲೆಂಜ್ ಆಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ತೆಗೆದುಕೊಂಡಿದ್ದಾರೆ. ತಮ್ಮನನ್ನು ಗೆಲ್ಲಿಸೋದ್ರ ಜೊತೆಗೆ ಪಕ್ಷದ ಅಧ್ಯಕ್ಷರಾಗಿ ತಮ್ಮನಿಗೆ ಸೋಲಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹಗಲಿರುಳು ಪರಿಶ್ರಮವನ್ನು ಪಟ್ಟು ತಮ್ಮನ ಗೆಲುವಿನ ಹಿಂದೆ ಒಂದು ದೊಡ್ಡದಾದಂಥ ಒಂದು ಸಾಮರ್ಥ್ಯವನ್ನು, ಶ್ರಮವನ್ನು ಹಾಕಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ಇಬ್ಬರು ಸಹೋದರರ ಬಾಂಧವ್ಯ
ಅನ್ಯೂನ್ಯತೆ ಇದೆಯಲ್ಲ, ಯಾಕೆಂದರೆ ಒಂದು ಮಾತಿದೆ, ಹುಟ್ಟಿದಾಗ ಸಹೋದರರು ಬೆಳೀತಾ ಬೆಳೀತಾ ದಾಯಾದಿಗಳು ಅನ್ನುವಂಥ ಮಾತಿದೆ. ಆದರೆ ಅದಕ್ಕೆ ತದ್ವಿರುದ್ಧ ಎಂಬಂತೆ ಇಬ್ಬರೂ ಸಹೋದರರು ಅವರ ವೈಯಕ್ತಿಕ ಜೀವನ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಜೊತೆಗೆ ರಾಜಕೀಯ ಜೀವನದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳು, ಯಾಕೆಂದರೆ ಅಧಿಕಾರ ಅನ್ನುವಂಥದ್ದು ಬಂದಾಗ, ಹಣ ಅಧಿಕಾರ ಬಂದಾಗ ಎಂಥ ಸಂಬಂಧಗಳು ಕೂಡ ದೂರ ಆಗ್ತವೆ. ಆದರೆ ಈ ಇಬ್ಬರ ಸಹೋದರರ ನಡುವೆ ಇರುವಂತಹ ಒಂದು ಬಾಂಧವ್ಯ ಇದೆಯಲ್ಲ, ಯಾವುದೇ ಅಧಿಕಾರ, ಅಂತಸ್ತು, ಆಸ್ತಿ ಏನೇ ಬಂದರೂ ಕೂಡ ಇನ್ನು ಗಟ್ಟಿ ಆಗ್ತಾ ಹೋಗ್ತಾ ಇದೆ ಹೊರತು ಯಾವುದೇ ರೀತಿಯಾದಂಥ ಬಿರುಕು ಇಲ್ಲ. ಯಾರ ಕಣ್ಣು ಕೂಡ ಈ ಇಬ್ಬರು ಸಹೋದರರ ಬಾಂಧವ್ಯದ ಮೇಲೆ ಬೀಳೋದು ಬೇಡ. ಸೊ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಯಶಸ್ಸು ಸಿಗಲಿ ಅನ್ನುವಂಥದ್ದು ಅವರ ಎಲ್ಲ ಅಭಿಮಾನಿಗಳು ಹಾರೈಸಿದ್ದಾರೆ, ನಾವು ಕೂಡ ಹಾರೈಸ್ತಾ ಇದ್ದೀವಿ. ಸೊ ಈ DK ಸಹೋದರರ ಕುಚುಕು ಗೆಳೆತನ ಆಗಿರ್ಬೋದು, ಅಣ್ಣ ತಮ್ಮಂದಿರು, ಯಾಕೆಂದರೆ ದೊಡ್ಡವರಾದ್ಮೇಲೆ ಅಣ್ಣ ತಮ್ಮ ಅನ್ನೋದಕ್ಕಿಂತ ಸ್ನೇಹಿತರಾಗಿರಬೇಕು. ಅಪ್ಪ ಮಕ್ಕಳು ಕೂಡ ಅಷ್ಟೇ, ಮಕ್ಕಳು ಬೆಳೆದಾಗ ಅವನ್ನ ಸ್ನೇಹಿತರ ರೀತಿಯಲ್ಲಿ ನೋಡಬೇಕು ಅನ್ನುವಂಥದ್ದು ಇದೆಯಲ್ಲ, ಅದೇ ರೀತಿಯಾಗಿ ಒಂದು ಕಡೆ ಅಣ್ಣ ತಮ್ಮ ಅನ್ನೋದ್ರ ಜೊತೆಗೆ ಒಳ್ಳೆ ಸ್ನೇಹಿತರ ರೀತಿಯಲ್ಲಿ ಇಬ್ಬರು ಕೂಡ ಇರ್ತಾರಲ್ಲ, ಅದೇ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನಮಸ್ಕಾರ.